ಎಲ್ರಿಗೂ ನಮಸ್ಕಾರ. ಧೀರು ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಚಿಕ್ಕ ಮಕ್ಕಳಿಗೆ ಟೈಮ್ ಹೇಗೆ ಹೇಳೋದು ಅಂತ. ಇದಕ್ಕೆ ನಾನು ಹೇಗೆ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಪ್ಲೇಟ್ ತೊಗೊಂಡು ರೌಂಡ್ ಪ್ಲೇಟ್ ತೊಗೊಂಡು ಅದರಲ್ಲಿ ಮಾರ್ಕ್ ಮಾಡಿದ್ದೀನಿ ಒಂದು ಪೇಜಲ್ಲಿ. ಆಮೇಲೆ ಒಂದು ಮಿಡಲಲ್ಲಿ ಒಂದು ಪಾಯಿಂಟ್ ಮಾಡಿ ಅದಕ್ಕೆ ಸೆಂಟ್ರ್ ಪಾಯಿಂಟ್ ಮಾಡಿ ನಾನು ಲೈನ್ಸ್ ಹಾಕಿದ್ದೀನಿ. ನೀವೇ ನೋಡ್ಬೋದು. 1 2 3 4 ಅಂತ ನಾನು ಇನ್ಸೈಡ್ ಬರ್ತಿದ್ದೀನಿ, ಮತ್ತು ಔಟ್ಸೈಡು 0 0 0 5 1 ಹತ್ರ 0 0 0 5 0 1 0 ಆ ಥರ ಬರ್ಕೊಂಡು ಹೋಗಿದ್ದೀನಿ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಈಸಿಯಾಗಿ ಟೈಮ್ ನೋಡೋದನ್ನ ಹೇಳ್ಕೊಡ್ಬೋದು. ಚಿಕ್ಕ ಸ್ಟಿಕ್ಸ್ ತೊಗೊಂಡು ಅದನ್ನು ನಾನು ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂತ ಯೂಶ್ವಲಿ ನನ್ನ ಮಗಳಿಗೆ ನಾನು ಹೀಗೆ ಹೇಳ್ಕೊಟ್ಟಿದ್ದು. ಅವಳು ಇವಾಗ ನೀಟಾಗಿ ಟೈಮ್ ಹೇಳ್ತಾಳೆ. ಅವಳು 3rd ಸ್ಟ್ಯಾಂಡರ್ಡು, ನೀಟಾಗಿ ಟೈಮ್ ಹೇಳ್ತಾಳೆ. ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಅಂತ ತೊಗೊಂಡು 1 ಮಿನಿಟ್ ತೋರಿಸೋದಕ್ಕೆ, 1 ಅವರ್ ತೋರಿಸೋದಕ್ಕೆ ಇಟ್ಕೊಳ್ಳಿ. ಸೊ ಇವಾಗ ನಾನು ಇಡ್ತಾ ಇದ್ದೀನಿ ನೋಡಿ ಫಸ್ಟ್ ಒನ್ನು. ಸೊ ಈಗ ಇಟ್ಬಿಟ್ಟು ನಿಮ್ಮ ಮಕ್ಕಳನ್ನ ಕೇಳಿ, ಇದು ಇವಾಗ ಟೈಮ್ ಎಷ್ಟು ಅಂತ. ಗೊತ್ತಿಲ್ಲ ಅಂದರೆ 1 or 2 ಟೈಮ್ಸ್ ಹೇಳ್ಕೊಡಿ, ಅವ್ರಿಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ಸೊ ನೋಡಿ, ಇವಾಗ 3 o'clock ಅಂತ ನೀವು ಹೇಳಿಕೊಟ್ರೆ ನೆಕ್ಸ್ಟ್ ಅವರು ಮೈಂಡಲ್ಲಿ ಥಿಂಕ್ ಮಾಡ್ತಾರೆ. ಓಕೆ, ದೊಡ್ಡ ಮುಳ್ಳು 0 0 ಚಿಕ್ಕ ಮುಳ್ಳು 3 ಅಂದರೆ 3 o'clock. ಅದೇ 2 12 o'clock 12 ಇದ್ದರೆ 12 o'clock. ಆ ಥರ ನೀವು ಒಂದೊಂದೇ ಹೇಳ್ಕೊಡ್ತಿದ್ರೆ ಡಿಫ್ರೆಂಟ್ ನಂಬರ್ಸ್ನ ನೀವು ಹೇಳ್ಕೊಡಿ. ಆವಾಗ ಮಕ್ಕಳು ಬೇಗ ಅದನ್ನು ರೆಕಗ್ನೈಸ್ ಮಾಡಿ ಬೇಗ ಕಲ್ತ್ಕೊಳ್ತಾರೆ. ನಾನು ತುಂಬಾ ಡಿಫ್ರೆಂಟ್ ಟೈಮೆಲ್ಲ ನಾನು ಇದರಲ್ಲಿ ತೋರಿಸಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗ್ಬೋದು, ಮತ್ತು ನೀವು ನಿಮ್ಮ ಮಕ್ಕಳಿಗೆ ಈ ಥರ ಇದರಿಂದ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು, ಈವನ್ ನಿಮಗೂ ಟೀಚ್ ಮಾಡಲಿಕ್ಕೆ ಹೆಲ್ಪ್ ಆಗ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಟೈಮ್ ಬಂದು 9:30 ಇಟ್ಟಿದ್ದೀನಿ. ಸೊ ಚಿಕ್ಕ ಮುಳ್ಳು 9 10 ಮಿಡಲಲ್ಲಿದೆ, ದೊಡ್ಡ ಮುಳ್ಳು 6 ಅಂದರೆ ಅದು 9:30. ಮತ್ತು ಈಗ ನೋಡಿ 10:30 ಇಟ್ಟೆ. ಸೊ ಇನ್ನೂ ಸೆಕೆಂಡ್ಸು ಅದೆಲ್ಲ ನಾವು ನಿಧಾನಕ್ಕೆ ಹೇಳ್ಕೊಡ್ಬೋದು, ಅದೆಲ್ಲ ಇವಾಗ ನೆಸೆಸಿಟಿ ಇಲ್ಲ. ಮತ್ತು ಇನ್ನೊಂದು ಮೆಥಡ್ ಏನಂತ ಹೇಳಿದ್ರೆ, ಫಸ್ಟ್ ನಾವು ಟೈಮ್ನ ನಂಬರಲ್ಲಿ ಬರೆದ್ಬಿಟ್ಟು ಈವನ್ AM to AM PM ಎಲ್ಲ ನಾವು ನೆಕ್ಸ್ಟ್ ಹೇಳ್ಕೊಡ್ಬೋದು. ಫಸ್ಟು ಟೈಮ್ ನೋಡೋದು ಕಲ್ತ್ಕೋಬೇಕಲ್ಲ. ಸೊ ಇವಾಗ 2:10 ಅಂತ ನಾನು ಬರೆದಿದ್ದೀನಿ. ಅದನ್ನು ಹೇಗೆ 2:10ಗೆ ಹೇಗೆ ಮುಳ್ಳುಗಳನ್ನ ಸೆಟ್ ಮಾಡಬೇಕು ಅಂತ ನೀವು ಕಲಿಸ್ಕೊಡಿ. ಓಕೆ, ಈ ಥರ ಸೆಟ್ ಮಾಡಬೇಕು ಅಂತ ಹೇಳಿಕೊಟ್ರೆ ಅವರು ಫರ್ದರ್ ನಾವು ಗಡಿಯಾರ ನೋಡಿ ಟೈಮ್ ಹೇಳಿ ಅಂತ ಹೇಳಿದ್ರೆ ಅವರು ನೀಟಾಗಿ ಹೇಳ್ತಾರೆ. 1 or 2 ಡೇಸ್ ನಿಮ್ಗೆ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಅವರು ಅರ್ಥ ಮಾಡಿಕೊಂಡು ಈಸಿಯಾಗಿ ಅದನ್ನು ಅನಲೈಸ್ ಮಾಡಿಕೊಂಡು ಹೇಳ್ತಾರೆ. ಸೊ 3 o'clock AM PM, ಜನರಲಿ PM ಇರುತ್ತೆ, ಬಟ್ ಅವ್ರಿಗೆ ಅದನ್ನು ನಿಧಾನಕ್ಕೆ ಹೇಳ್ಕೊಡ್ಬೋದು. ಫಸ್ಟು ಟೈಮ್ನ ರೆಕಗ್ನೈಸ್ ಮಾಡೋದನ್ನು ಹೇಳ್ಕೊಡ್ಬೇಕು ಫಸ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಧೀರು ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.